ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೈಟ್ ಡ್ಯೂಟಿ ಮಾಡಬೇಕು. ಏನಕ್ಕಪ್ಪ ಅಂದರೆ ಈ ಟೈಲರ್ಸ್ ಕೆಲಸ ನನಗೆ ಮಾತ್ರ ಹಂಗಾಗುತ್ತೋ ಇಲ್ಲ ಎಲ್ಲ ಟೈಲರ್ಗಳಿಗೂ ಹಂಗಾಗುತ್ತೋ ಗೊತ್ತಿಲ್ಲ. ನಮಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊರಗಡೆ ಓಡಾಡೋದಿರುತ್ತೆ, ಮತ್ತು ಈ ಬ್ಯಾಂಗಲ್ಸ್ ಐಟಮ್ಸ್ಗಳೆಲ್ಲನೂ ಬಂದವ್ರಿಗೆ ತೋರಿಸೋದು. ಇವಾಗ ಬಂದು ಕೇಳ್ತಾರಾ, ಇಲ್ಲ ಅನ್ನೋಕ್ಕಾಗಲ್ಲ, ಎಲ್ಲನೂ ಎತ್ತಿ ಎತ್ತಿ ತೋರಿಸ್ಬೇಕು, ಮತ್ತು ಎತ್ತಿಡಬೇಕು. ಅದೊಂದು ಕೆಲಸ ಇರುತ್ತಾ. ಮತ್ತು ಸ್ಟಿಚಿಂಗ್ ಮಾಡ್ತಾಯಿರ್ತೀನಿ, ಎದ್ದು ಕೂತ್ಕೋಬೇಕು. ಮತ್ತು ಮನೆ ಕೆಲಸ ಎಲ್ಲ ಇರುತ್ತೆ, ಮತ್ತು ಹೊರಗಡೆ ಸ್ವಲ್ಪ ಕೆಲಸಗಳಿದ್ರೆ ಓಡಾಡಬೇಕು. ಹಂಗಾಗಿ ಬೆಳಗ್ಗೆ ಹೊತ್ತು ಕೆಲಸನೇ ಸಾಗೋದಿಲ್ಲ. ಆಮೇಲೆ ಅರ್ಜೆಂಟ್ ಕೊಡಬೇಕು ಅಂದಾಗಂತೂ ಎದ್ದು ಕೂತ್ಕೊಂಡು ಆಗೋದೇ ಇಲ್ಲ ಕೆಲಸ. ಅದಕ್ಕೋಸ್ಕರ ನಾನು ನೈಟ್ ಟೈಮಲ್ಲಾದರೆ ಇವಾಗ ಯಾರು ಡಿಸ್ಟರ್ಬ್ ಇರೋಲ್ಲ, ಆರಾಮಾಗಿ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ. ಈಗಾಗಲೇ 12 ಗಂಟೆ, ಅದು ಅರ್ಧ ಗಂಟೆ ಫಾಸ್ಟ್ ಇದೆ ಗಡಿಯಾರ ನೋಡಿ. 12 ಗಂಟೆ ಆಗಿದೆ. ಅರ್ಧ ಗಂಟೆ ಫಾಸ್ಟ್ ಇಟ್ಟಿದ್ದೀನಿ. 12 ಗಂಟೆ ಬಳಸಿದೆಯಾ. ಈಗ ಸ್ಟಿಚಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಡಿಸೈನ್ ಬ್ಲೌಸ್ಗಳು ಬೇರೆ ಕಸ್ಟಮರ್ಸ್ಗೆ ನಾಳೆ ನಾಳಿದ್ದು ಕೊಡಲೇಬೇಕು. ಆಚೆ ನಾಳಿದ್ದು ಸ್ವಲ್ಪ ಮದುವೆ ಇದೆ ಭಾನುವಾರ, ಹಾಗಾಗಿ ನಾಳೆ ನಾಳಿದ್ದು ಕೊಡಬೇಕು. ಆಮೇಲೆ ಡಿಸೈನ್ ಬ್ಲೌಸ್ಗಳು ಸ್ವಲ್ಪ ನಿಧಾನ. ಮಾಮೂಲಿ ಬ್ಲೌಸ್ಗಳು ಸ್ಟಿಚ್ ಮಾಡಿಬಿಡ್ಬೋದು, ಡಿಸೈನ್ಸ್ನ ನಿಧಾನಕ್ಕೆ ಮಾಡಲೇಬೇಕು, ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಆ ಡಿಸೈನ್ ಹೇಗಿರುತ್ತೆ ಅದೆಲ್ಲ ಮಾಡೋಷ್ಟರಲ್ಲೇ ಸ್ವಲ್ಪ ಕ್ಯಾನ್ವಾಸ್ ಇದ್ರೆ ಅಂತ ಇನ್ನೂ ನಿಧಾನ. ಹಾಗಾಗಿ ಬನ್ನಿ, ಇದು ಸ್ವಲ್ಪ ಡಿಸೈನ್ ಬ್ಲೌಸು ಆದ್ರೂ ಇದು ಇನ್ನೌಟ್ ಮಾಡೋದು ಈಸಿ ಇದೆ. ಲೇಸು ಅದೆಲ್ಲ ಕೊಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದೇನು ಲೇಸ್ ಏನಿಲ್ಲ, ಆದರೆ ಇದೊಂದು ಟ್ರೆಂಡಿಂಗ್ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ನಾನು ಹೊಲ್ದಿದ್ದೀನಿ, ತೋರಿಸ್ತೀನಿ. ಇದು ನನ್ನ ಬ್ಲೌಸನ್ನೇ ನೋಡಿ, ಈ ಥರ ಬರುತ್ತೆ ಡಿಸೈನ್. ಓಕೆನಾ, ಈ ಥರ ಬರುತ್ತೆ. ಅಂದರೆ ಈ ಬೀಡ್ಸ್ ಏನಿಲ್ಲ, ನೆಕ್ ಈ ಥರ ಫ್ರಂಟ್ ಬಂದ್ಬಿಟ್ಟು ಅವ್ರಿಗೆ ಈ ಥರ ಬೇಡ, ಬರೀ ಈ ಥರ ಸುಮ್ಮನೆ. ನಾನು ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಆ ಥರ ಬರುತ್ತೆ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಬರಬೇಕಷ್ಟೆ. ಈ ಡಿಸೈನ್ ಏನಿಲ್ಲ ಬೇಡ ಅಂತ ಅವ್ರಿಗೆ. ಇಲ್ಲಿಂದ ಸ್ಕ್ವಯರ್ ಥರ ಹಿಂಗೆ ಬಂದು ಹಿಂಗೆ ಬರಬೇಕಷ್ಟೆ, ಆ ಥರ ಹೇಳಿದ್ದಾರೆ. ಆಲ್ರೆಡಿ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಇವಾಗ ಬನ್ನಿ ಇದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಕಟಿಂಗ್ ವಿಡಿಯೋ ಆಲ್ರೆಡಿ ರೆಡಿ ಮಾಡಿ ಹಾಕಿದ್ದೀನಿ. ಅಂದರೆ ಲೇಸ್ ಗೀಸ್ ಏನೂ ಇಲ್ಲ ಇದಕ್ಕೆ, ಸುಮ್ಮನೆ ಅವರು ಇದನ್ನಷ್ಟು ನೋಡಿಕೊಂಡು ಬೇರೆ ಬ್ಲೌಸ್, ಸ್ಯಾರಿ ಬ್ಲೌಸ್ ಹೊಲ್ಸ್ಕೊತಾರಂತೆ. ಆ ಡಿಸೈನು ಸರಿ ಹೋದರೆ ಆ ಡಿಸೈನ್ನ ಆ ಸೀರೆಗೆ ಹೊಲ್ಸ್ಕೋಬೇಕು, ವರ್ಕ್ ಮಾಡಿ ಅಂದ್ಬಿಟ್ಟು ಇದು ರೆಡಿ ಮಾಡಿಸ್ತಿದ್ದಾರೆ. ಇದು ರೆಡಿ ಆದರೆ ಆ ಸೀರೆಯಲ್ಲಿ ಹೊಲಿಸ್ತಾರಂತೆ. ಆಲ್ರೆಡಿ ನನ್ನ ಹತ್ರ ಕೇಳಿದ್ರು, ಆ ಥರ ಆ ಡಿಸೈನ್ ವರ್ಕು ನನ್ನ ಹತ್ರ ಇಲ್ಲ. ಇದು ಕಂಪ್ಯೂಟರೈಸ್ ಆಗಿರೋದ್ರಿಂದ ಆ ಥರದ್ದು ಡಿಸೈನ್ ಇಲ್ಲ. ಹಾಗಾಗಿ ಅವ್ರು ಹೊರಗಡೆನೇ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ದೀನಿ. ಅದು ಇದು ನೋಡಿಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ನಾಳೆ ಕೊಡಬೇಕಿದು. ಆಲ್ರೆಡಿ ನಾಳೆ ಕೊಟ್ಟರೆ ನಾಳೆ ದಿನ ಫಂಕ್ಷನ್ ಇದೆ ಅಂತೆ, ಬೆಳಗ್ಗೆನೇ ಕೊಡಬೇಕು. ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡೋ ಡಿಸೈನ್ ಏನಿಲ್ಲ, ಅದೇ ಆ ಡಿಸೈನ್ನೇ, ಅಂದರೆ ಲೇಸ್ ಗೀಸ್ ಏನಿಲ್ಲ. ನೋಡಿ ಫ್ರೆಂಡ್ಸ್, ಇದು ಫ್ರಂಟಲ್ಲಿ ಈ ಥರ ಡಿಸೈನ್ ಬಂದಿದೆ ನೋಡಿ. ಅವ್ರಿಗೆ ಡೀಪ್ ಬೇಕು, ಬ್ರಾಡಾಗೇ ಬೇಕು ಅಂತ ಹೇಳಿ ಮಾಡಿಸ್ತಾ ಇರೋದು. ನಾನು ಹಂಗೂ ಅಕ್ವರ್ಡಾಗಿ ಕಾಣಿಸುತ್ತೆ ಡೀಪ್ ಅಂದೆ, ಇಲ್ಲ ಇದು ಬಟ್ಟೆ ಅಷ್ಟು ತೆಳು ಇಲ್ಲ, ಹಾಕೊಂಡ್ರೆ ಅಷ್ಟು ಕಾಣಿಸಲ್ಲ ಬಿಡಿ, ಬೇಡ ಇಕ್ಕಿ ಆ ಥರನೇ ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ಇಷ್ಟು ಬ್ರಾಡಾಗಿ ಇಟ್ಟಿರೋದು. ಇದನ್ನು ನೋಡ್ಕೊಂಡು ಅವ್ರು ಇನ್ನೂ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ರೆಡಿ ಮಾಡಿಸ್ತಾ ಇರೋದು. ಹಾಗಾಗಿ ಇದಕ್ಕೆ ಲೇಸು ಏನೂ ಇಲ್ಲ, ಬರೀ ಪ್ಯಾಟ್ರನ್ ಅಷ್ಟೇ. ಡಿಸೈನ್ ಹೇಗಿದೆ ಆ ರೀತಿ ಬಂದರೆ ಸಾಕು. ಹಾಗಾಗಿ ಈ ರೀತಿ ಫಸ್ಟ್ಗೆ ನಾನು ಎರಡೂ ಆ ಕಡೆ ಈ ಕಡೆ ಎರಡೂ ಈ ಥರ ಎರಡು ಒಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಒಂದು ಉಲ್ಟಾ ಸೀದಾ ಆಗಬಾರ್ದು ಅಂತ ಈ ಥರ ಹಾಕ್ಕೊಂಡು ಒಂದು ಪಿನ್ ಹಾಕ್ಕೊಂಡು ಇಟ್ಕೊಂಡು, ಮತ್ತೆ ಫಸ್ಟು ಫ್ರಂಟಲ್ಲಿ ಇನ್ನೌಟ್ ಮಾಡ್ಕೊತೀನಿ ನೆಕ್ನ. ಈ ರೀತಿ ಫಸ್ಟು ನೆಕ್ ಇನ್ನೌಟ್ ಮಾಡ್ಕೊಂಬಿಟ್ರೆ ಆಮೇಲೆ ಮತ್ತೆ ಇನ್ನೌಟ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋದು ನೋಡಿ. ಈ ರೀತಿ ಆದಮೇಲೆ ಈಗ ಕಟ್ ಮಾಡಿಬಿಟ್ಟು ಮತ್ತೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋದು. ಉಲ್ಟಾ ತಿರುಗಿಸ್ಕೊಂಡು ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಮತ್ತು ಅದು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೋಬೇಕು. ಕೆಲವರು ಈ ಥರ ಪಾಯಿಂಟ್ ಹೊಲಿಗೆ ಹಾಕಲ್ಲ, ಅದು ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಪಾಯಿಂಟ್ ಹೊಲಿಗೆ ಹಾಕ್ತೀನಿ. ಕೆಲವೊಂದಕ್ಕೆ ಹಾಕಲ್ಲ, ಅಂದರೆ ಉಲ್ಟಾ ತಿರುಗ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಹಾಕಲ್ಲ. ಇನ್ನು ಕೆಲವಕ್ಕೆ ರೆಗ್ಯುಲರಾಗಿ ನಾನು ಇನ್ನೌಟ್ ಮಾಡಿ ಹಾಕ್ತೀನಿ. ಈ ರೀತಿ ಮತ್ತೆ ಇನ್ನೌಟ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನೀಟಾಗಿರುತ್ತೆ ಫಿನಿಶಿಂಗು. ನಮ್ಗೆ ಏನು ಶೇಪಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಆ ಶೇಪ್ ನೀಟಾಗಿ ಬರುತ್ತೆ. ಓಕೆನಾ. ಮತ್ತು ಇವಾಗ ಇದು ಸುತ್ತ ಸ್ಟಿಚ್ ಹಾಕ್ಕೋಬೇಕು, ಆಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಸುತ್ತ ಫಸ್ಟು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಮತ್ತು ಆಮೇಲೆ ಡಾಟ್ ಇಟ್ಕೋಬೇಕು ನೋಡಿ. ಈ ರೀತಿ ನಾನು ಅವ್ರು ಡೀಪ್ ಕೇಳಿದ್ದಕ್ಕೆ ಅದು ನೋಡಿಕೊಂಡು ಈ ಕಡೆನೂ ಸ್ಟಿಚ್ ಮಾಡಬೇಕು, ಆ ಕಡೆ ಸ್ಟಿಚ್ ಮಾಡಬೇಕು ಅಂತೇಳಿ ಮಾಡಿರೋದು. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದು ಬಿಡಬೇಕು. ಮಾಮೂಲಿ ನ್ಯಾಚ್ ಎಲ್ಲೆಲ್ಲ ಹಾಕಿರ್ತೀವಿ ಅಲ್ಲಿ ನ್ಯಾಚ್ ಹಾಕ್ಕೋಬೇಕು. ಮತ್ತು ಇನ್ನೊಂದು ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟ್ ಬಂದುಬಿಟ್ಟು ಕೆಳಗಡೆ ಮಾಮೂಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ನೀಟಾಗಿ ಇಟ್ಕೊಂಡು ಡಾಟ್ನ ಇಟ್ಕೋಬೇಕಾಗುತ್ತೆ ಈ ರೀತಿ.
ದೊಡ್ಡ ಡಾಟ್ ಫಸ್ಟ್ ಹಿಡಿಬೇಕು. ಆಮೇಲೆ ಮಾಮೂಲಿ ಮೇಲ್ಗಡೆದು ಆ ಕಡೆ ಈ ಕಡೆ ಹಿಡಿದು ರೆಡಿ ಮಾಡ್ಕೋಬೇಕು ಡಾಟ್ನ. ಈ ರೀತಿ ಬಂತು ನೋಡಿ ಫ್ರಂಟ್ ಡಿಸೈನು. ಈಗ ಬ್ಯಾಕ್ ಡಿಸೈನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಪಿನ್ ಹಾಕ್ಕೊಂಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ನಾನು ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಆ ಬೋಟ್ ನೆಕ್ ಇದೆಯಲ್ಲ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ನೆಕ್ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಯಾಕೆಂದರೆ ಬಟ್ಟೆ ಆ ಕಡೆ ಈ ಕಡೆ ಎಳ್ಕೊಬಾರ್ದು ಅಂತ. ಈಗ ಮತ್ತೆ ಒಂದು ಸೈಡಿಂದ ನೀಟಾಗಿ ಇದು ಇನ್ನೌಟ್ ಮಾಡೋದ್ರಿಂದ ಒಂದೊಂದು ಸಲ ನಾವು ಮಧ್ಯದಲ್ಲಿ ಓಪನ್ ಕೊಡೋಲ್ಲ, ಇದು ಓಪನ್ ಬರುತ್ತೆ, ಬಟನ್ ಇಕ್ಬೇಕು. ಅದಕ್ಕೋಸ್ಕರ ನಾವು ಸುತ್ತ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಒಂದು ಇನ್ನೌಟ್ ಮಾಡಿ ಒಂದಕ್ಕೆ ಪೈಪಿಂಗ್ ಎಮ್ಮಿಂಗ್ ಕೊಡಬೇಕಾಗುತ್ತೆ. ಓಕೆನಾ, ಅಲ್ಲಿ ಬೋಟ್ ನೆಕ್ಕಿಗೆ ಇಲ್ಲಿ ಒಳಗಡೆ ಓಪನ್ ಇಲ್ಲ ಅಂದರೆ, ಇದು ಓಪನ್ ಇರೋದ್ರಿಂದ ಸೀದಾ ನೆಟ್ಟಿಗೆ ಸೇಮ್ ಎರಡೂ ಸೇರಿಸಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಅಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ ಇವಾಗ ಕಟ್ಟಿಂಗ್ ಮಾಡಿ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು ನೀಟಾಗಿ. ಅದು ಡಿಸೈನ್ ಹೇಗಿದೆ ಹಾಗೆ ನ್ಯಾಚ್ ಹಾಕಿ ತಿರುಗಿಸ್ಕೋಬೇಕಾಗುತ್ತೆ. ಓಕೆನಾ, ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಡೋರಿಗೆ ಇಡೋಣ ಅಂದ್ಕೊಂಡೆ, ಡೋರಿಗೆ ಇಡಲಿಲ್ಲ, ಬಟನ್ ಇಡೋಣ ಅಂದ್ಬಿಟ್ಟು ಡೋರ್ ಇಟ್ಟಿಲ್ಲ. ಓಕೆನಾ, ಬೇಕಾದರೆ ನೀವು ಡೋರ್ ಇಟ್ಕೋಬೋದು. ಈ ರೀತಿ ಬಂತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನ್ಯಾಚ್ ಹಾಕ್ಬಿಟ್ಟು ನೀಟಾಗಿ ಹಾಕ್ಕೋಬೇಕು ನ್ಯಾಚನ್ನ, ಯಾಕೆಂದರೆ ನ್ಯಾಚ್ ಹಾಕಿದ್ರೇ ಅದು ತಿರುಗೋದು, ಇಲ್ಲಾಂದರೆ ನೀಟಾಗಿ ಶೇಪ್ ಬರೋಲ್ಲ. ಓಕೆನಾ, ಈ ರೀತಿ ನೀಟಾಗಿ ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಈ ರೀತಿ ಆ ಮೂಲೆಯಲ್ಲಿ ಮಾತ್ರ ಸ್ವಲ್ಪ ಸೂಜಿಲಿ ತೆಗೆದು ತಿರುಗಿಸ್ಕೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ತುದಿಗೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಬರಬೇಕಂದ್ರೆ ಆ ಥರ ಸೂಜಿಲಿ ಸ್ವಲ್ಪ ಮೇಲಕ್ಕೆ ತೆಗೆದ್ರೆ ಬಂದ್ಬಿಡುತ್ತೆ. ಓಕೆನಾ, ಈಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದೇನು ಲೇಸು ಗೀಸು ಏನೂ ಕೊಡೋದಿಲ್ಲ, ಹಂಗಾಗಿ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ, ಇದು ಈಗ ಟ್ರೆಂಡಿಂಗಲ್ಲಿರುವಂಥ ನ್ಯೂ ಡಿಸೈನ್, ಬೋಟ್ ನೆಕ್ ಡಿಸೈನ್, ಐ ಕಾಲರ್ ನೆಕ್ ಡಿಸೈನ್ ಆ ಥರ ಎಲ್ಲ ಹೇಳ್ತಾರೆ. ಫ್ರಂಟಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಡಿಸೈನಲ್ಲಿ ಸ್ವಲ್ಪ ರೆಡಿ ಮಾಡಿಸ್ಕೋತಾರೆ. ಇದು ಬಂದ್ಬಿಟ್ಟು ಕಾಲರ್ ನೆಕ್ ಥರ ಬರುತ್ತೆ ಫ್ರಂಟಲ್ಲಿ, ಅದಕ್ಕೋಸ್ಕರ ಆ ಡಿಸೈನು. ಇಲ್ಲಾಂದರೆ ಬೋಟ್ ನೆಕ್ ಥರನೂ ಹೊಲಿಸ್ಕೋಬೋದು, ಏನು ತೊಂದರೆ ಏನಿಲ್ಲ. ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಇನ್ನು ಬೇರೆ ಥರ ನೆಕ್ಗಳೆಲ್ಲ ಇಟ್ಸ್ಕೊಬೋದು. ಇವ್ರಿಗೆ ಈ ಥರ ನೆಕ್ಕೇ ಬೇಕು ಅಂತ ಫೋಟೋ ಕಳಿಸಿ ಅದು ಡೀಪ್ ಬ್ರಾಡಾಗೇ ಬೇಕು ಅಂತ ಹೇಳಿರೋದ್ರಿಂದ ಅಷ್ಟು ಡೀಪ್ ಇಟ್ಟು ಮಾಡಿರೋದು. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಆಮೇಲೆ ಅವ್ರೇನು ಪೈಪಿಂಗ್ ಇಡಿ ಇಲ್ಲಾಂದರೆ ಡಿಸೈನ್ ಏನಾದರೂ ಮಾಡಿ ಅದೇನೂ ಹೇಳಿಲ್ಲ, ಹಾಗಾಗಿ ಮಾಮೂಲಿ ಸ್ಟಿಚ್ ಆ ಡಿಸೈನ್ ಸ್ಟಿಚ್ ಮಾಡಿ ಅಂತ ಅಷ್ಟೇ ಹೇಳಿರೋದು. ಈಗ ಮತ್ತೆ ಇನ್ನೊಂದು ಕಡೆನೂ ಹಾಗೆ ಸುಜಿಯಲ್ಲಿ ಎತ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನು ಹೇಳ್ದಾಗೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಬ್ಲೌಸ್ ಪೀಸು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಎರಡೆಲ್ಲ ಕಡೆನೂ ಸುತ್ತ ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ. ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ನಾನೇನು ಎಮ್ಮಿಂಗ್ ಮಾಡಿಲ್ಲ, ಸ್ಟಿಚ್ಚೇ ಮಾಡಿಬಿಟ್ಟೆ. ಅದೇ ಕಲರ್ ದಾರ ಹಾಕಿದ್ರೆ ಏನಷ್ಟು ಅಕ್ವರ್ಡಾಗಿ ಏನು ಕಾಣಲ್ಲ, ಸ್ವಲ್ಪ ದಾರ ಹೆಚ್ಚು ಕಮ್ಮಿ ಆದರೆ ನೀಟಾಗಿ ಕಾಣಿಸಲ್ಲ ಅಷ್ಟೇ. ಅದೇ ಕಲರ್ ಪರ್ಫೆಕ್ಟಾಗಿ ಹಾಕಿದ್ರೆ ಏನಷ್ಟು ಇದಾಗಿ ಕಾಣಿಸಲ್ಲ, ಚೆನ್ನಾಗಿರುತ್ತೆ. ಕೆಳಗಡೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನು. ಇದು ನೈಟ್ ರೆಡಿ ಮಾಡಿರುವಂಥ ಬ್ಲೌಸು. ಇನ್ನು ಸುಮಾರು ಬೋಟ್ ನೆಕ್ ಡಿಸೈನಲ್ಲೇ ಸುಮಾರು ಬ್ಲೌಸ್ಗಳಿದ್ದಾವೆ, ಸ್ಟಿಚ್ಚಿಂಗ್ ಮಾಡಿದಾಗ ತೋರಿಸ್ತೀನಿ. ಇದು ಒಂದು ಟ್ರೆಂಡಿಂಗಲ್ಲಿರೋ ಡಿಸೈನು. ನಾನು ಹೇಳಿದಾಗೆ ಮಧ್ಯದಲ್ಲಿ ಬಟನ್ ಇಡಬೇಕು. ಈ ಥರ ರೆಡಿ ಆಯಿತು ನೋಡಿ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊರಗಡೆ ಓಡಾಡೋ ಕೆಲಸ ಇದ್ದಾಗ ನಾನು ನೈಟ್ ಡ್ಯೂಟಿ ಮಾಡಬೇಕಾಗುತ್ತೆ. ಇದು ಸಂಜೆಗೆ ಕೊಡಬೇಕು ನಾಳೆಗೆ, ಹಂಗಾಗಿ ಈ ರೀತಿ ನೈಟ್ ರೆಡಿ ಮಾಡಿಕ್ಕಿದ್ದೀನಿ. ಉಗ್ಸಾಕೋರಿಲ್ಲ, ನಾನೇ ಉಗ್ಸಾಕಬೇಕು, ಎಲ್ಲ ರೆಡಿ ಮಾಡಬೇಕು, ಓರ್ಲಾಕ್ ಮಾಡಬೇಕು, ಎಲ್ಲ ನಮ್ಮದೇ ಕೆಲಸ ಆಗಿರೋದ್ರಿಂದ ತುಂಬಾ ರಿಸ್ಕ್ ಆಗುತ್ತೆ. ಕೆಲಸದವರು ಅವರು ಒಬ್ಬರು ಬರ್ತಿದ್ರು ಉಗ್ಸು ಎಮ್ಮಿಂಗೆಲ್ಲ ಹಾಕ್ಕೊಡೋಕ್ಕೆ, ಅವರು ಇಲ್ಲ ಇವಾಗ ಹುಷಾರಿಲ್ಲ ಅಂತ ಬಿಟ್ಟಿದ್ದಾರೆ. ಇವಾಗ ಬೇರೆ ಯಾರಾದರೂ ಸಿಗೋವರೆಗೂ ನಾವೇ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಈ ಟೈಲರ್ಗಳ ಕೆಲಸನೇ ಅಷ್ಟು. ಬಂದಿಲ್ಲ ಅಂದಾಗ ಅವಾಗ ನಾವೇ ಎಲ್ಲಕ್ಕೂ ಎಫೆಕ್ಟ್ ಹಾಕಿ ರೆಡಿ ಮಾಡಬೇಕಾಗುತ್ತೆ. ಸ್ಟಿಚ್ಚಿಂಗ್ ಆಗಲಿ, ಎಮ್ಮಿಂಗ್ ಆಗಲಿ, ಐರನ್ ಆಗಲಿ, ಓರ್ಲಾಕ್ ಆಗಲಿ, ಕಟ್ಟಿಂಗ್ ತಗೊಂಡು ಹಿಡಿದು ಪ್ರತಿಯೊಂದು ನಾವೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೂ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಓರ್ಲಾಕ್ ಮಾಡಿ ಇದು ಉಕ್ಸೆಲ್ಲ ಹಾಕಿ ರೆಡಿ ಮಾಡಿ ಇಡಬೇಕು. ಇಟ್ಟರೆ ಬಂದು ಸಾಯಂಕಾಲ ತೊಗೊಂಡೋಗ್ತಾರೆ. ಮತ್ತು ಇನ್ನೂ ಒಬ್ಬರದ್ದು ರೆಡಿ ಮಾಡಬೇಕು, ಇನ್ನೂ ಒಂದು ಡಿಸೈನು. ಇನ್ನೂ ತುಂಬ ಬ್ಲೌಸ್ಗಳಿದ್ದಾವೆ ಸ್ಟಿಚಿಂಗ್, ಎಲ್ಲ ಬೋಟ್ ನೆಕ್ ಡಿಸೈನ್. ಈ ಸಲ ಬಂದಿರೋದೆಲ್ಲ ಬೋಟ್ ನೆಕ್ ಡಿಸೈನ್ಸೇ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಂತು ನೋಡಿ ಡಿಸೈನ್. ಎಷ್ಟು ಬ್ಯೂಟಿಫುಲ್ಲಾಗಿ ನೀಟಾಗಿ ಬಂದಿದೆ. ಅಲ್ಲಿ ಮಧ್ಯೆ ಒಂದು ಬಟನ್ ಇಟ್ಕೊಂಡ್ರೆ ಆಯಿತು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.